ओम शांति। आज नवरात्रि का तीसरा दिन है। देवी का नाम है चंद्रघंटा। नवरात्रि में तृतीय दिवस पर देवी दुर्गा चंद्रघंटा के रूप में दर्शन देती है। चंद्र अर्थात तेज, प्रभावशाली, और घंटा अर्थात साहस, शक्ति का प्रतीक। वह प्रभावशाली साहस और शक्ति के रूप में पूजी जाती है। अज्ञान अंधकार में फंसी हुई भय और चिंताग्रस्त मानव जाति की रक्षा एवं कलयुग को सतयुग में परिवर्तन करने की जिम्मेवारी ईश्वर ने मात्र शक्ति को दी है। ನವರಾತ್ರಿದು ಮೂರನೇ ದಿನ ದೇವಿ ದುರ್ಗೆ ಚಂದ್ರಘಂಟೆ ರೂಪದಲ್ಲಿ ದರ್ಶನ ಕೊಡೋದು. ಚಂದ್ರ ಅರ್ಥಾತ್ ಬಹಳ ತೇಜ್ ಅರ್ಥಾತ್ ಬೆಳಕು ಮತ್ತು ಘಂಟಾ ಅರ್ಥಾತ್ ಸಾಹಸ ಶಕ್ತಿಯ ಪ್ರತೀಕ. ಅದು ಪ್ರಭಾವಶಾಲಿ ಸಾಹಸ ಶಕ್ತಿಯ ರೂಪದಲ್ಲಿ ದೇವಿ ಚಂದ್ರಘಂಟೆಗೆ ಮೂರನೇ ದಿನ ಪೂಜೆ ಮಾಡ್ತಾರೆ. ಅಜ್ಞಾನ ರೂಪಿ ಕತ್ಲಲ್ಲಿ ಸಿಕ್ಕಾಕೊಂಡಿರೋದು, ಭಯ ಮತ್ತು ಚಿಂತೆದಲ್ಲಿ ಇರ್ತಕ್ಕಂಥ ಮನುಷ್ಯ ಆತ್ಮೀಯರಿಗೆ ರಕ್ಷಣೆ ಕೊಡೋದು ಮತ್ತು ಕಲಿಯುಗ ಸತ್ಯುಗ ಪರಿವರ್ತನೆ ಮಾಡಿಕೊಡೋದು ಆಧ್ಯಾತ್ಮಿಕ ಜವಾಬ್ದಾರಿ, ಆಧ್ಯಾತ್ಮಿಕ ಜಿಮ್ಮೆವಾರಿ ಪರಮಾತ್ಮ ಮಾತ್ರ ಶಕ್ತಿಗೆ ಕೊಟ್ಟಿರೋದು, ಅಂದರೆ ಅಕ್ಕಂದಿರಿಗೆ ಕೊಟ್ಟಿರೋದು. आज सारे विश्व में ब्रह्मा कुमारी बहनें चंद्रघंटा की तरह मानव जाति को आध्यात्मिक साहस और शक्ति प्रदान कर रही है. ಇವತ್ತು ಇಡೀ ವಿಶ್ವದಲ್ಲಿ ಬ್ರಹ್ಮಕುಮಾರಿ ಅಕ್ಕಂದಿರು ಏನು ಮಾಡ್ತಿದ್ದಾರೆ? ಚಂದ್ರಘಂಟೆಗೆ ರೂಪದಲ್ಲಿ, ಅಂದರೆ ಆ ತಾಯಿ ಸ್ಥಾನದಲ್ಲಿ ಇದ್ದು ಇಡೀ ಮಾನವ ಆತ್ಮೀಯರಿಗೆ ಆಧ್ಯಾತ್ಮಿಕ ಸಾಹಸ ಶಕ್ತಿ ನೀಡ್ತಾ ಇದ್ದಾರೆ. आप एक आत्मा है, शरीर नहीं. आप आत्मा ज्योति स्वरूप पिता परमात्मा अर्थात शिव की संतान है. वह संदेश देकर साहस भर रही है. ನೀವು ಒಂದು ಆತ್ಮ ಆಗಿದ್ದೀರಾ. ಈ ಶರೀರ ಅಲ್ಲ, ಈ ವಿನಾಶಿ ಶರೀರ ಅಲ್ಲ. ನೀವು ಆತ್ಮ, ಜ್ಯೋತಿ ಬಿಂದು ಸ್ವರೂಪ ಪರಂಪಿತ ಪರಮಾತ್ಮ ಶಿವನ ಸಂತಾನರಾಗಿದ್ದೀರಾ. ಈ ಸಂದೇಶ ಕೊಟ್ಟು ಎಲ್ಲರಿಗೂ ಸಾಹಸ ತುಂಬಿಸ್ತಾ ಇದ್ದಾರೆ. ಈಗ ಈ ಕಾರ್ಯ ಆಗಲೇ ಸಂಗಮಯುಗದಲ್ಲಿ ಪರಮಾತ್ಮ ಶಿವಶಕ್ತಿ ಅಕ್ಕಂದಿರೋ ಮೂಲಕ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮೂಲಕ ಎಲ್ಲರಿಗೂ ಜನರಿಗೆ ನೀಡುತ್ತಾ ಇದ್ದಾರೆ, ಕೊಡ್ತಿದ್ದಾರೆ. ಇವತ್ತಿನ ಅಭ್ಯಾಸ, आज का अभ्यास है, मैं शिव शक्ति हूँ. मैं भी चंद्रघंटा की तरह ज्योति स्वरूप परमात्मा की याद से अपने अंदर साहस और शक्ति का अनुभव कर रही हूँ. मैं अपने अंदर का भय एवं अंधकार समाप्त कर प्रकाश का अनुभव कर रही हूँ. मैं अपने मन, वचन, कर्म से अन्य आत्माओं को साहस, खुशी, शक्ति प्रदान कर रही हूँ, अर्थात दे रही हूँ. मैं ही शिव शक्ति हूँ. ನಾನು ಶಿವಶಕ್ತಿ ಆಗಿದ್ದೇನೆ. ನಾನು ಚಂದ್ರಘಂಟೆ ತರ ಜ್ಯೋತಿ ಸ್ವರೂಪ ಪರಮಾತ್ಮ ಅರ್ಥಾತ್ ಪರಂಪಿತ ಪರಮಾತ್ಮ ಅರ್ಥಾತ್ ತಂದಿರೋ ನೆನಪಿಂದ ನಮ್ಮೊಳಗಡೆ ಇರತಕ್ಕಂಥ ಸಾಹಸ, ಶಕ್ತಿ, ಧೈರ್ಯತೆ ಅನುಭವ ಮಾಡ್ತಾ ಇದ್ದೇನೆ. ಮತ್ತೆ ನನ್ನಲ್ಲಿ ಇರ್ತಕ್ಕಂಥ ಭಯ, ಚಿಂತೆ ಮತ್ತು ಕತ್ಲು ಸಮಾಪ್ತಿ ಮಾಡಿಕೊಂಡು ಪ್ರಕಾಶತೆ ಅನುಭವ ಮಾಡ್ತಾ ಇದ್ದೇನೆ. ಬೆಳಕಿನ ಅನುಭವ ಮಾಡ್ತಾ ಇದ್ದೇನೆ. ನಾನು ನನ್ನ ತನುದಿಂದ, ಮನಸ್ಸಿಂದ, ಮಾತಿಂದ, ಕರ್ಮದಿಂದ ಅನ್ಯ ಆತ್ಮೀಯರಿಗೆ ಸಾಹಸ, ಖುಷಿ ಮತ್ತು ಶಕ್ತಿ ನೀಡುತ್ತಾ ಇದ್ದೇನೆ. ನಾನೇ ಶಿವಶಕ್ತಿಯಾಗಿದ್ದೇನೆ. ಓಂ ಶಾಂತಿ.